ತುಂಬಾ ಜನ ಕೇಳ್ತಾ ಇದ್ರು ಶಕುನ ಶಾಸ್ತ್ರದ ಬಗ್ಗೆ ತಿಳಿಸ್ಕೊಡಿ. ಪಕ್ಷಿ ಪ್ರಾಣಿ ಮನೆಗೆ ಬಂದರೆ ಲಾಭದಾಯಕವ, ಭಾವಲಿ ಮನೆಗೆ ಬಂದರೆ ಶುಭವ ಅಶುಭವ, ತೊಂದರೆ ಆಗತ್ತಾ, ಆರೋಗ್ಯ ಸಮಸ್ಯೆ ಆಗ್ಬೋದಾ, ಲಕ್ಷ್ಮೀ ಅನುಗ್ರಹ ಆಗತ್ತಾ, ದರಿದ್ರ ಬರುತ್ತಾ? ಯಾರ ಮನೆಗೂ ಕೂಡ ಭಾವಲಿ ಬರತಕ್ಕಂಥದ್ದಲ್ಲ, ಅದು ಅಶುಭ ಶುಭವಲ್ಲ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತುಂಬ ಜನ ಕೇಳ್ತಾ ಇದ್ರು ಶಕುನ ಶಾಸ್ತ್ರದ ಬಗ್ಗೆ ತಿಳಿಸ್ಕೊಡಿ. ಯಾವುದಾದ್ರೂ ಪಕ್ಷಿ ಪ್ರಾಣಿ ಮನೆಗೆ ಬಂದರೆ ಲಾಭದಾಯಕವ? ಎಲ್ಲರ ತಲೆಯಲ್ಲಿ ಒಂದು ಒಕ್ಕಿರತಕ್ಕಂಥದ್ದು ಅಂದರೆ ಭಾವಲಿ ಮನೆಗೆ ಬಂದರೆ ಶುಭವ ಅಶುಭವ ಅಂತ. ಅದು ಗೊತ್ತೋ ಗೊತ್ತಿಲ್ಲದ ಮನೆ ಒಳಗೆ ಬಂದುಬಿಟ್ರೆ ಯಾರಿಗಾರ ತೊಂದರೆ ಆಗತ್ತಾ, ಯಾರಿಗಾರ ಆರೋಗ್ಯ ಸಮಸ್ಯೆ ಆಗ್ಬೋದಾ, ಅಥವಾ ಒಳ್ಳೆ ಲಕ್ಷ್ಮೀ ಅನುಗ್ರಹ ಆಗತ್ತಾ, ಅಥವಾ ದರಿದ್ರ ಬರುತ್ತಾ? ಈ ಥರ ತುಂಬ ಕನ್ಫ್ಯೂಸ್ ಇರುತ್ತೆ. ತುಂಬ ಜನ ನಮ್ಮ ಹತ್ರ ಬರ್ತಾರೆ, ಗುರುಗಳೇ ಸಂಜೆ ಆಗಿತ್ತು, ಆಗ್ತಾನೆ ದೇವ್ರ ದೀಪ ಹಚ್ಚಿದ್ದೆ, ಇನ್ನೇನು ಎಲ್ಲ ಪೂಜೆ ಮುಗಿತು, ನಿಮ್ಮದೇ ಕೂತ್ಕೋಣ ಅನ್ನೋಷ್ಟರಲ್ಲಿ ಮನೆಗೆ ಒಂದೆರಡು ಬಾವಲಿ ಬಂದು ಹೊಟ್ಟೋಗ್ಬಿಡ್ತು, ಮನೆಯೆಲ್ಲ ಒಂದು ರೌಂಡ್ ಪ್ರದಕ್ಷಿಣೆ ಹಾಕೋತಾರೆ, ಹಾಲಲ್ಲಿ ಪ್ರದಕ್ಷಿಣೆ ಹಾಕಿ ಈಚೆ ಹೊಟ್ಟೋಗ್ಬಿಡ್ತು, ನಂಗೆ ತುಂಬ ಭಯ ಆಗ್ತಾ ಇದೆ, ನಮಗೇನಾರು ಕಂಟಕ ಇದೆಯಾ, ಆರೋಗ್ಯ ಸಮಸ್ಯೆ ಇದೆಯಾ, ಅಥವಾ ಯಾರಿಗಾರ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಡುತ್ತಾ? ಈ ಥರ ತುಂಬ ಗೊಂದಲ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ, ಭಯ ಕೂಡ ಇರುತ್ತೆ. ಹಾಗಾದರೆ ಮನೆಗೆ ಬಾವಲಿ ಬಂದರೆ ಒಳ್ಳೆಯದಾ, ಬರ್ಬೋದಾ, ಏನು ಅಂತ ನಿಮ್ಮೆಲ್ಲರ ತಲೆಯಲ್ಲೊಂದು ಪ್ರಶ್ನೆ ಇದೆ. ಖಂಡಿತವಾಗಿಯೂ ಯಾರ ಮನೆಗೂ ಕೂಡ ಬಾವಲಿ ಬರತಕ್ಕಂಥದ್ದಲ್ಲ. ಬಾವಲಿ ಮನೆಗೆ ಬಂದರೆ ಅದು ಅಶುಭ ಶುಭವಲ್ಲ. ಅದು ಮೊದಲು ನೋಟೆಡ್ ಮಾಡಿ ತಿಳ್ಕೊಳ್ಳಿ. ಅಂದರೆ ತುಂಬ ಜನ ಹೇಳ್ತಾರೆ, ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ, ಯಾವ ಪಕ್ಷಿ ಅಥವಾ ಯಾವ ಪ್ರಾಣಿ ನಿಮ್ಮ ಮನೆಗೆ ಬಂದರೆ ತುಂಬ ಶುಭವಾಗತ್ತೆ, ಯಾವ ಇಂಡಿಕೇಟ್ ಅಂದರೆ ಯಾವ ಸೂಚನೆ ಕೊಡುತ್ತೆ, ಅದು ಬಂದು 2 ಅಥವಾ 3 ತಿಂಗಳಲ್ಲಿ ನಿಮಗೆ ಯಾವ ರೀತಿ ಲಾಭದಾಯಕವಾಗತ್ತೆ ಅಥವಾ ಯಾವ ರೀತಿ ನಷ್ಟವಾಗತ್ತೆ ಅಂತ ಶಕುನ ಶಾಸ್ತ್ರದ ಮುಖಾಂತರ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆಯಲ್ಲಿ ಬಾವಲಿ ಬಗ್ಗೆ ತಿಳಿಸ್ಕೊಡ್ತೇನೆ. ಖಂಡಿತವಾಗಿಯೂ ನಾನು ಆಗಲೇ ಹೇಳಿದಂಗೆ ಬಾವಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯೊಳಗೆ ಪ್ರವೇಶವಾಗಬಾರ್ದು. ಪ್ರಮುಖ ನಿಮ್ಮ ಮನೆಗಾಗಿರ್ಬೋದು, ವ್ಯಾಪಾರ ಸ್ಥಳಕ್ಕಾಗಿರ್ಬೋದು, ಅಥವಾ ನೀವೇನಾರು ಒಂದು ಗುಡಿ ದೇವಸ್ಥಾನಗಳನ್ನು ಕಟ್ತಾ ಇದ್ದು, ಮನೆಯನ್ನು ಕಟ್ತಾ ಇದ್ದು, ಕೊನೆ ಫಿನಿಷಿಂಗ್ ಮೂಮೆಂಟಲ್ಲಿ ಬಂದಿದ್ರು ಕೂಡ ಅಲ್ಲಿ ಬಾವಲಿಗಳು ಸಂಚಾರ ಮಾಡಿದ್ರೆ, ಅಥವಾ ಬಾವಲಿಗಳು ಗೊತ್ತೋ ಗೊತ್ತಿಲ್ಲದೋ ವಾಸ ಮಾಡಿದ್ರೆ ಅದು ಖಂಡಿತವಾಗಿಯೂ ನೆಗೆಟಿವ್ ಇಂಪ್ಯಾಕ್ಟ್ ಕೊಡುತ್ತೆ ಅಂತ. ಹಾಗಿದ್ರೆ ಬಾವಲಿ ಮನೆಗೆ ಬಂದರೆ ಏನಾಗುತ್ತೆ, ಇದರ ಸೂಚನೆ ಏನು ಅಂತ ಕೇಳಿದ್ರೆ, ಯಾರ ಮನೆಗೆ ಬಾವಲಿ ಬರುತ್ತೋ ಅಲ್ಲಿ ಅಶಾಂತಿ ಕೂಡಿರುತ್ತೆ ಅಂತ. ಖಂಡಿತವಾಗಿಯೂ ಆ ಮನೆಯಲ್ಲಿ ಯಾರು ನೆಲೆಸಿರ್ತಾರೋ ಅವರಿಗೆ ಆರೋಗ್ಯದ ಸಮಸ್ಯೆ ಯಥೇಚ್ಛವಾಗಿ ಕಾಡಿಸುತ್ತೆ. ಅಂದರೆ ನೀವೆಷ್ಟೇ ಆರೋಗ್ಯಕರವಾಗಿರ್ತೀರ, ಅಬ್ಸರ್ವ್ ಮಾಡಿ, ನಿಮ್ಮ ಮನೆಗೆ 1 ಸಲ ಅಥವಾ 2 ಸಲ ಬಾವಲಿ ಬಂದು ಹೋಗಿದ ತಕ್ಷಣ ನೀವೆಷ್ಟೇ ಆರೋಗ್ಯಕರ ಜೀವನ ನಡೆಸ್ತಿದ್ರು ಕೂಡ ಇದ್ದಕ್ಕಿದ್ದಂಗೆ ಸಡನ್ಲಿ ಮನೇಲಿ ಯಾರು ಒಬ್ರಿಗೆ ಆರೋಗ್ಯ ಸಮಸ್ಯೆ ಯಥೇಚ್ಛವಾಗಿ ಕಾಡಿಸುತ್ತೆ. ಸುಸ್ತಾಗೋತಕ್ಕದಾಗಿರ್ಬೋದು, ಏನು ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟೇ ಬರಲ್ಲ, ಆಲಸ್ಯ, ಒಂದು ಕಡೆ ಸುಮ್ಮನೆ ಕೂತ್ಕೊಂಬೋಣ, ಇವತ್ತೇನೋ ಕೆಲಸ ಮಾಡ್ತೀರಿ, ಇವತ್ತು ಬೇಡ, ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ, ಈ ಥರ ಮನಸ್ಥಿತಿಗಳು ಬರುತ್ತೆ. ಪ್ರಮುಖ ಮಾನಸಿಕವಾಗಿ ಕುಗ್ತೀರಾ ಅಂತ. ಅಂದರೆ ಮೊದಲೆಲ್ಲ ಒಂದು ಸ್ವಲ್ಪ ದುಡಿತಕ್ಕಂಥ ಚೈತನ್ಯ ಚೆನ್ನಾಗಿರ್ತಿತ್ತು, ಆರೋಗ್ಯಕರವಾಗಿ ಬದುಕ್ತಾ ಇದ್ರಿ, ಏನೇ ಬಂದರೂ ಫೇಸ್ ಮಾಡ್ತೀನಿ ಅಂತ ಒಂದು ಮನೋಭಾವ ಇತ್ತು. ಆದರೆ ಈ ಪಕ್ಷಿ ಬಂದು ಹೋಗಿದ ನಂತರ ಖಂಡಿತವಾಗಿಯೂ ನಿಮ್ಮ ಮನಸ್ಥೈರ್ಯ ಕುಗ್ಗುತ್ತೆ, ಆರೋಗ್ಯ ಸಮಸ್ಯೆಗಳಾಗತ್ತೆ, ಪ್ರಮುಖವಾಗಿ ಆರ್ಥಿಕವಾದ ಸಂಕಷ್ಟಕ್ಕೆ ಈಡಾಗತ್ತೆ ನಿಮ್ಮ ಜೀವನ ಅಂತ. ಅಂದರೆ ಹಣಕಾಸಿನ ಮುಗ್ಗಟ್ಟು ಜಾಸ್ತಿಯೇ ಆಗತ್ತೆ ಅಂತ. ಒಂದು ಸಲ ಪ್ರವೇಶ ಮಾಡಿದ್ಮೇಲೆ ಲಕ್ಷ್ಮೀ ಅನುಗ್ರಹ ಕಮ್ಮಿ ಆಗುತ್ತೆ, ಖಂಡಿತವಾಗಿಯೂ ಆ ಮನೆಯಲ್ಲೇ ಲಕ್ಷ್ಮಿ ನೆಲೆಸೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ನೀವು ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ಬಿಡ್ಬೋದು, ಎಷ್ಟೇ ಸಂಪಾದನೆ ಮಾಡಿದ್ರು ಅದು ಕೈ ಎತ್ತದೆ, ಮನೇಲಿರದೆ ಅದು ಖರ್ಚಾಗ್ತಾ ಹೋಗ್ಬೋದು. ಅಂದರೆ ನೀವು 2 ರೂಪಾಯಿ ಅಷ್ಟು ಸಂಪಾದನೆ ಮಾಡಿರ್ತೀರ, ನಿಮಗೆ ಗೊತ್ತಿಲ್ಲದೇನೆ 10 ರೂಪಾಯಿ ಅಷ್ಟು ಆ ತಿಂಗಳು ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತೀರ ಅಂತ. ಇದು ಅದು ಇಂಡಿಕೇಟ್ ಆಗುತ್ತೆ, ನೆಗೆಟಿವ್ ಎನರ್ಜಿ ಇದೆ, ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಅಂತ ಇಂಡಿಕೇಟ್ ಆಗ್ತಾ ಹೋಗ್ತಿರುತ್ತೆ. ಅದೇ ರೀತಿ ಯಾರ ಮನೆಗೆ ಬಾವಲಿ ಬಂದು ಹೋಗಿರುತ್ತೋ ಅಲ್ಲಿ ಸಂಸಾರದಲ್ಲಿ ವಿರಸಗಳು ಜಾಸ್ತಿ ಇರುತ್ತೆ ಅಂತ. ಅಂದರೆ ದಾಂಪತ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಗಂಡ ಮತ್ತು ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳು ಜಾಸ್ತಿನೇ ಆಗ್ತಿರುತ್ತೆ, ಕೌಟುಂಬಿಕ ಕಲಹ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ತುಂಬ ಜನ ಹೇಳ್ತಾರೆ, ಗುರುಗಳೇ ಆ ಪಕ್ಷಿ ಬಂದು ಹೊಟ್ಟೋಗ್ತು ಬಾವಲಿ ನಮ್ಮ ಮನೆಗೆ, ಬಂದಿದ್ದ ದಿನದಿಂದ ನನಗೆ ನೆಮ್ಮದಿನೇ ಇಲ್ಲ, ನಮ್ಮ ಮನೆಯಲ್ಲೋ ನನಗೂ ಮತ್ತು ನನ್ನ ಹೆಂಡತಿಗೆ ತುಂಬ ಜಗಳ, ಕಿರಿಕಿರಿ, ಒಬ್ಬರು ಮುಖ ನೋಡಿದ್ರೆ ಇನ್ನೊಬ್ರಿಗೂ ಆಗೋದೇ ಇಲ್ಲ. ಮೊದಲು ನಾವು ಆ ಥರ ಇರಲಿಲ್ಲ, ಒಂದು 2 ತಿಂಗಳು 3 ತಿಂಗಳು ಮುಂಚೆ ತುಂಬ ಚೆನ್ನಾಗಿದ್ವಿ, ಅನ್ಯೂನ್ಯತೆಯಿಂದಿದ್ವಿ, ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕೆ ಸಾಧ್ಯವಿಲ್ಲ, ಅಷ್ಟು ಚೆನ್ನಾಗಿದ್ದವರು ಈಗ ಒಬ್ರಿಗೊಬ್ರು ಫೇಸ್ ಕೊಟ್ಟು ಮುಖ ನೋಡೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಸಮಸ್ಯೆಗೆ ಈಡಾಗ್ಬಿಟ್ಟಿದೆ ಜೀವನ ಅಂತ ತುಂಬ ಜನ ಕೇಳ್ತಿರ್ತೀರ ಅಥವಾ ಹೇಳಿರ್ತೀರ. ನನ್ನ ಹತ್ರವೂ ಎಷ್ಟೋ ಜನ ಬಂದು ಇದನ್ನು ಹೇಳ್ಕೊಂಡಿದ್ದಾರೆ. ಅಂದರೆ ಯಾರು ಮನೆಗೆ ಬಾವಲಿ ಬಂದು ಹೋಗುತ್ತೋ ಅವರಿಗೆ ಈ ಥರ ಸಮಸ್ಯೆಗಳಾಗತ್ತೆ ಅಂತ. ಪ್ರಮುಖವಾಗಿ ಆರ್ಥಿಕ ಸಮಸ್ಯೆ ಆಗತಕ್ಕಂಥದ್ದು,
ಸಂಸಾರದಲ್ಲಿ ವಿರಸ ಜಗಳಗಳಾಗತಕ್ಕಂಥದ್ದು, ವ್ಯಾಪಾರದಲ್ಲಿ ನಷ್ಟವಾಗುತ್ತೆ. ವ್ಯಾಪಾರ ಸ್ಥಳಕ್ಕೆ ಹೋದರೆ ಅಬ್ಸರ್ವ್ ಮಾಡಿ, ನಿಮಗೆ ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರುತ್ತೆ, ಒಳ್ಳೆ ವ್ಯಾಪಾರ ಆಗ್ತಾ ಇರುತ್ತೆ, ತುಂಬ ಚೆನ್ನಾಗೆಲ್ಲ ನಡೀತಾ ಇದೆ, ಸೆಟ್ಲ್ ಆಗ್ತಾ ಇದೀವಿ ಅಂತ ಮನೋಭಾವನೆ ಇರುತ್ತೆ. ಆದರೆ ಒಂದು ಸಲ ಬಾವಲಿ ಬಂದು ಹೋಗಿದ ತಕ್ಷಣ ಅಬ್ಸರ್ವ್ ಮಾಡಿ, ಒಂದು ವಾರಕ್ಕೆ ನಿಮ್ಮ ವ್ಯಾಪಾರದಲ್ಲಿ ತುಂಬ ಇಳಿಮುಖವಾಗಿರುತ್ತೆ, ಲಾಭ ಕಮ್ಮಿ ಆಗಿರುತ್ತೆ, ನಷ್ಟದ ಕಡೆ ವ್ಯಾಪಾರದ ಮುಖವನ್ನು ಮಾಡ್ಕೊಂಡಿರ್ತೀರ. ಡೈಲಿ ಸಂಪಾದನೆ ಮಾಡ್ತಿದ್ದು ಪ್ರತಿನಿತ್ಯ ನಿಮ್ಮ ಕೈಯಾರ ನೀವೇ ದುಡ್ಡು ಹಾಕಿ ಬಿಸ್ನೆಸ್ ಮಾಡತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ವ್ಯಾಪಾರ ಸ್ಥಳಗಳಲ್ಲಿ ಅಂತ. ಹಾಗಾಗಿ ಕೊಂಚ ಮಟ್ಟಿಗೆ ಈ ವಿಚಾರದಲ್ಲಿ ಜಾಗ್ರತೆಯಿಂದ ಇರತಕ್ಕಂಥದ್ದು ಅಂತ. ತುಂಬ ಜನ ಕೇಳ್ತಾರೆ, ಒಂದು ಪಕ್ಷಿ ಬಂದೋದ್ರೆ ಇಷ್ಟೆಲ್ಲ ಡಿಫ್ರೆನ್ಸ್ ಆಗುತ್ತಾ? ಅದರ ಸ್ಥಳದಲ್ಲಿ ತಾನೇ ನಾವು ಮನೆ ಕಟ್ಕೊಂಡಿರೋದು, ಅಂದರೆ ಸಂಪೂರ್ಣ ಕಾಡನ್ನು ನಾಶ ಮಾಡಿಯೇ ತಾನೇ ನಾವು ನಾಡು ಮಾಡ್ಕೊಂಡಿರೋದು. ಅದಕ್ಕೆಲ್ಲೂ ಪರಿಸ್ಥಿತಿಗಳಿಲ್ಲದೆ ಕತ್ಲೆ ಇರುತ್ತೆ, ಸೊ ಹಾಗಾಗಿ ಮನೆಗೆ ಬಂದು ಸೇರಿಕೊಳ್ಳುತ್ತೆ. ತಪ್ಪ, ಜಸ್ಟ್ ಒಂದು ಪಕ್ಷಿ ಮನೆಗೆ ಬಂದು ಹೋದರೆ ಇಷ್ಟು ಎಫೆಕ್ಟ್ ಆಗುತ್ತಾ ಜೀವನದಲ್ಲಿ ಅಂತ ತುಂಬ ಜನ ಕೇಳ್ತಾರೆ. ಅಂದರೆ ನೀವು ಅಬ್ಸರ್ವ್ ಮಾಡತಕ್ಕಂಥದ್ದು, ಎಲ್ಲ ಮನುಷ್ಯರ ಮನಸ್ಥಿತಿ ಒಂದೇ ಥರ ಇರೋದಿಲ್ಲ. ನಮ್ಮ 5 ವಿರಳು ಕೂಡ ಒಂದೇ ಥರ ಇರೋದಿಲ್ಲ ಅಲ್ವಾ? ಒಂದು ತುಂಬ ಉದ್ದ ಇದೆ, ಚಿಕ್ಕದಿದೆ, ಇನ್ನೂ ಚಿಕ್ಕದಿದೆ. ಅಂದರೆ ಮನುಷ್ಯನ ಬುದ್ಧಿ ಕೂಡ ಅಷ್ಟೇ. ಒಬ್ರಿಗೆ ತುಂಬ ಉನ್ನತಿಯಾದ ಬುದ್ಧಿ ಇದ್ದರೆ ಇನ್ನೊಬ್ರಿಗೆ ಕೊಡೋಕೆ ಬುದ್ಧಿ ಇರುತ್ತೆ. ತುಂಬ ಚೆನ್ನಾಗಿ ಇನ್ನೊಬ್ರಿಗೆ ಸಹಾಯ ಮಾಡ್ತಕ್ಕಂಥ ಬುದ್ಧಿ ಇದ್ದರೆ ಇನ್ನೊಬ್ಬ ಜೀವನವನ್ನು ಹಾಳು ಮಾಡ್ತಕ್ಕಂಥ ಬುದ್ಧಿ ಇರುತ್ತೆ. ಅದೇ ರೀತಿ ಪ್ರಾಣಿ ಮತ್ತು ಪಕ್ಷಿಗಳು ಕೂಡ ಒಂದಷ್ಟು ಪಾಸಿಟಿವ್, ನೆಗೆಟಿವ್ ಅಂತ ಇರುತ್ತೆ. ಮನೆಗೆ ಗಿಣಿ ಬಂದರೆ ತುಂಬ ಖುಷಿ ಪಡ್ತಾರೆ, ಆದರೆ ಮನೆಗೆ ಕಾಗೆ ಬಂದರೆ ಯಾವ ಥರ ಖುಷಿ ಪಡ್ತೀರಾ? ಎರಡೂ ಪಕ್ಷಿಯೇ ತಾನೆ, ಎರಡೂ ಸೇಮ್ ಆಹಾರವನ್ನು ತಿನ್ನತಕ್ಕಂಥದ್ದು. ಆದರೆ ಕಾಗೆ ಬಂದರೆ ಅಪಶಕುನ ಅಂತ ಹೇಳ್ತೀವಿ, ಅದೇ ಗಿಣಿ ಬಂದರೆ ಶುಭ ಅಂತ ಹೇಳ್ತೀವಿ. ಅದೇ ರೀತಿ ಇದು ಕೂಡ ಯಾವುದೇ ಕಾರಣಕ್ಕೂ ಬಾವಲಿಗೆ ಮನೆಗೆ ಬರತಕ್ಕಂಥದ್ದಲ್ಲ ಅಂತ. ಬಂದರೆ ಶಕುನಶಾಸ್ತ್ರ ಪ್ರಕಾರ ಇಟ್ ವಿಲ್ ಇಂಪ್ಯಾಕ್ಟ್, ಇಸ್ ಇಟ್ ನೆಗೆಟಿವ್, ಅಂದರೆ ಒಂದಷ್ಟು ನೆಗೆಟಿವ್ ಎನರ್ಜಿಗಳನ್ನು ಮನೆಯಲ್ಲಿ ಪಾಸ್ ಮಾಡಿದೆ ಅಥವಾ ನೆಗೆಟಿವ್ ಎನರ್ಜಿ ಮನೆಯಲ್ಲಿದೆ ಅಂತ ಕೂಡ ಸೂಚನೆ ಕೂಡ ಆಗ್ಬೋದು. ಇದಕ್ಕೆ ಪರಿಹಾರ ಇಲ್ವಾ? ಈಗ ನಮಗೇನು ಮಾಡೋಕ್ಕಾಗಲ್ಲ, ಬಾವಲಿ ಮನೆಗೆ ಬಂದು ಹೊಟ್ಟೋಗ್ಬಿಡ್ತು, ಇದಕ್ಕೆ ಪರಿಹಾರ ಏನಾರು ಇಲ್ವಾ? ಪರಿಹಾರ ಏನಾರು ಮಾಡ್ಕೊಳ್ಬೋದಾ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಖಂಡಿತ ಪರಿಹಾರ ಇದೆ. ಅಂದರೆ ಒಂದು ಸಲ ಬಾವಲಿ ಮನೆಗೆ ಬಂದು ಹೋಗಿದ ತಕ್ಷಣ ಇಡೀ ಮನೆಯನ್ನು ಶುಚಿಯನ್ನು ಮಾಡ್ಕೊಳ್ಳಿ. ಪ್ರಮುಖ ದೇವರ ಮನೆಯನ್ನು, ಅಡುಗೆ ಮನೆಯನ್ನು ಶುಚಿ ಮಾಡ್ಕೊಳತಕ್ಕಂಥದ್ದು. ಅದೇ ರೀತಿ ಗಂಗಾಜಲ ಖಂಡಿತವಾಗಿಯೂ ನಿಮ್ಮ ಬನಸಾರಿ ಅಂಗಡಿಗಳಲ್ಲಿ ಅಥವಾ ಹತ್ತಿರದಲ್ಲಿ ದೇವಸ್ಥಾನದಲ್ಲಿರತಕ್ಕಂಥ ಅಂಗಡಿಗಳಲ್ಲಿ ಸಿಗುತ್ತೆ. ಗಂಗಾಜಲವನ್ನು ಅಥವಾ ಯಾವುದಾದ್ರು ಶುದ್ಧಿ ನದಿ ನೀರುಗಳನ್ನು ತೆಗೆದುಕೊಂಡು ಅದ್ರ ಜೊತೆಗೆ ಹರಿದ್ರವನ್ನು, ಶುದ್ಧವಾದ ಹರಿದ್ರವನ್ನು ಮಿಶ್ರಣ ಮಾಡಿಕೊಂಡು ಅದಕ್ಕೆ ಕೊಂಚ ಮಟ್ಟಿಗೆ ಗೋಮಯ ಅಂದರೆ ಗೋಮೂತ್ರವನ್ನು ಮಿಶ್ರಣ ಮಾಡಿಕೊಂಡು ಮನೆಗೆಲ್ಲ ತುಳಸಿಯನ್ನು ಮಿಶ್ರಣ ಮಾಡಿಕೊಂಡು ಪ್ರೋಕ್ಷಣೆ ಮಾಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ತುಳಸಿ, ಅರಿಶಿಣ, ಗೋಮೂತ್ರ, ಗಂಗಾಜಲ ಇಷ್ಟು ಕೂಡ ಶುದ್ಧಿಗೆ ಬಳಸತಕ್ಕಂಥದ್ದು ಅಂತ. ಇಷ್ಟು ದ್ರವ್ಯಗಳನ್ನು ಮಿಶ್ರಣ ಮಾಡಿಕೊಂಡು ಮನೆಗೆಲ್ಲವೂ ಕೂಡ ಪ್ರೋಕ್ಷಣೆ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಮನೆಯಲ್ಲಿ ಒಂದಷ್ಟು ಧನಾತ್ಮಕ ಶಕ್ತಿ ವೃದ್ಧಿ ಆಗ್ತಾ ಬರುತ್ತೆ ಅಂತ. ಅದೇ ರೀತಿ ಒಂದು 7 ಸೋಮವಾರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಅಥವಾ ಓಂ ಎಂಬ ಮಂತ್ರವನ್ನು ಆದಷ್ಟು ಮನೆಯಲ್ಲಿ 108 ಬಾರಿ ಜಪ ಮಾಡ್ತಾ ಬನ್ನಿ. ಪ್ರತಿನಿತ್ಯ ಮಾಡೋದು ತುಂಬ ಸೂಕ್ತ. 49 ದಿನ ಇಲ್ಲ, ಈ ಕಲಿಯುಗದಲ್ಲೇ ನನ್ನ ಕೆಲ ಆಗಲ್ಲ, ಈ ಲೌಕಿಕ ಜೀವನದಲ್ಲಿ ಕೆಲಸ ಕಾರ್ಯಗಳು ಯಥೇಚ್ಛವಾಗಿದೆ ಅಂತ ಹೇಳಿದ್ರೆ ಪ್ರತಿ ಸೋಮವಾರದ ಜಪಗಳನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ಅದೇ ರೀತಿ ಮೃತ್ಯುಂಜಯ ಮಂತ್ರವನ್ನು ಮನೆಯಲ್ಲಿ ಜಪವನ್ನು ಮಾಡತಕ್ಕಂಥದ್ದು ಅಥವಾ ಮನೆಯಲ್ಲಿ ಮೃತ್ಯುಂಜಯ ಮಂತ್ರಗಳ ಸಂಬಂಧಪಡ್ತಕ್ಕಂಥದ್ದು ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ, ಅದನ್ನು ಪ್ಲೇ ಮಾಡತಕ್ಕಂಥದ್ದು. ಯಾವ ಮಂತ್ರ ಅಂದರೆ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಓರ್ವಾರ್ಕುಮುಂದನ ಮೃತ್ಯೋರ್ಮಕ್ಷೇಮಾಮೃತ. ಈ ಮಂತ್ರಗಳನ್ನು ಮನೆಯಲ್ಲಿ ಪ್ಲೇ ಮಾಡ್ತಾ ಬಿಡಿ ಅಥವಾ ಈ ಮಂತ್ರವನ್ನು ನೀವು ಜಪಗಳನ್ನು ಮಾಡಿ. ಖಂಡಿತವಾಗಿಯೂ ಯಾವ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಗೆ ಪಾಸ್ ಆಗಿರುತ್ತೆ ಅಥವಾ ಯಾವ ಪಕ್ಷಿ ಬಾವಲಿ ಬಂದು ಮನೆಗೆ ಹೋಗಿದ ತಕ್ಷಣ ನಿಮಗೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತದೆ, ಜೀವನ ನಡೆಸೋದೇ ಕಷ್ಟವಾಗ್ತಿದೆ ಅಥವಾ ಎಲ್ಲ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಸಂಕಷ್ಟದಲ್ಲಿ ಕಂಟಕದಲ್ಲಿ ಸಿಗಾಕೊಂಡಿದ್ದ ಮನೋಭಾವ ಇರುತ್ತೆ, ಅಷ್ಟೂ ದೂರವಾಗುತ್ತೆ. ಖಂಡಿತವಾಗಿಯೂ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಲಕ್ಷ್ಮಿ ಸಹಿತವಾಗಿ ಶಾಂತಿಯನ್ನು, ನೆಮ್ಮದಿಯನ್ನು, ಆರೋಗ್ಯಕರ ಜೀವನವನ್ನು ಕಂಡುಕೊಳ್ಬೋದು. ಇದು ಶಕುನಶಾಸ್ತ್ರದ ಮುಖಾಂತರ ಪರಿಹಾರ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮತ್ಯಾವ ಪ್ರಾಣಿ ಅಥವಾ ಪಕ್ಷಿ, ಜಂತು ನಿಮ್ಮ ಮನೆಗೆ ಬಂದರೆ ನಿಮಗೆ ಯಾವ ರೀತಿ ಶುಭವಾಗುತ್ತೆ ಅಥವಾ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮಗೆ ಕಂಟಕವಾಗುತ್ತೆ, ಆ ಪ್ರಾಣಿ ಪಕ್ಷಿ ಬಂದರೆ ನಿಮಗೇನಾರ ಭವಿಷ್ಯದಲ್ಲಿ ದೊಡ್ಡ ಮಟ್ಟಿಗೆ ಅಪಾಯವಿದೆಯಾ ಅಂತ ಸೂಚನೆಯ ಅಂಥೇಳಿ ಮುಂದಿನ ಸಂಚಿಕೆ ತಿಳಿಸ್ಕೊಡ್ತೇನೆ. ನನ್ನೆಲ್ಲ ವೀಕ್ಷಕರಿಗೆ ಆ ಭಗವಂತ ಉತ್ತಮ ಆರೋಗ್ಯದೊಂದಿಗೆ ಉತ್ತಮ ಮನಸ್ಥಿತಿಯನ್ನು ಕರುಣಿಸ್ಕೊಡ್ಲಿ ಅಂಥೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.